ಸಿಲಿಕಾನ್ ಸಿಟಿಯಲ್ಲಿರುವ ಪಿಜಿಗಳು ಅಷ್ಟು ಸೇಫ್ ಅಲ್ವಾ? ಪಿಜಿ ಅವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಲೇಡಿ ವಾರ್ಡನ್ ದೊಣ್ಣೆ ಹಿಡ್ಕೊಂಡು ಯುವತಿಯರಿಗೆ ಧಮಕಿ ಹಾಕಿದ್ಲ. ಪಿಜಿಯಲ್ಲಿದ್ದ ಯುವತಿಯರು ವಿಡಿಯೋ ಸಮೇತ ಪೊಲೀಸ್ ಠಾಣೆಗೆ ಹೋಗಿದ್ಯಾಕೆ? ಎಲ್ಲಾ ರಿಪೋರ್ಟ್ ತೋರಿಸ್ತೀವಿ. ಸಿಲಿಕಾನ್ ಸಿಟಿ ಪಿಜಿಗಳು ಎಷ್ಟು ಸೇಫ್? ಪಿಜಿ ಅವ್ಯವಸ್ಥೆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ವಾರ್ಡನ್ ಧಮಕಿ. ಮಹಾಲಕ್ಷ್ಮಿ ಲೇಔಟ್ ಗಣೇಶ ಪಿಜಿ ವಿರುದ್ಧ ಕಂಪ್ಲೇಂಟ್. ಬೆಂಗಳೂರಿನಲ್ಲಿರೋ ಪಿಜಿಗಳು ಎಷ್ಟು ಸೇಫ್ ಎಂಬ ಪ್ರಶ್ನೆ ಎದ್ದಿದೆ. ಸ್ವಚ್ಛತೆ, ನೈರ್ಮಲ್ಯ ಜೊತೆಗೆ ಸುರಕ್ಷತೆಯ ವಿಚಾರಕ್ಕೆ ಆಗಾಗ ಪಿಜಿಗಳ ಅವ್ಯವಸ್ಥೆ ಬಗ್ಗೆ ಸುದ್ದಿ ಕೇಳ್ತಾನೆ ಇರ್ತೀವಿ. ಕಳೆದ 15 ದಿನಗಳ ಹಿಂದಷ್ಟೇ ಪೊಲೀಸ್ ಇಲಾಖೆ ಪಿಜಿಗಳಿಗೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಈ ಬೆನ್ನಲ್ಲೇ ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಗಣೇಶ ಪಿಜಿ ವಿರುದ್ಧ ದೂರು ದಾಖಲಾಗಿದೆ. ಪಿಜಿಯಲ್ಲಿನ ಅವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಲೇಡಿ ವಾರ್ಡನ್ ದೊಣ್ಣೆ ಹಿಡಿದು ಯುವತಿಯರಿಗೆ ಧಮಕಿ ಹಾಕಿರುವುದು ಬೆಳಕಿಗೆ ಬಂದಿದೆ. ಇಲ್ಲ ನಾನು ಪೂರ್ಣಿಮಾ ಮಾತಾಡ್ತಿದ್ವಲ್ಲ ಇವಳಾಕ ಮಧ್ಯದಲ್ಲಿ ಬಂದ್ಲು ಹಂಗಂತ ಅವರು ನಮ್ಗೆ ಹುಷಾರಿಲ್ಲ ಹೋದಾಗ ಅವ್ರು ಆಫ್ ಮಾಡಿಲ್ಲ, ಈಗ ಅವ್ರಿಗೆ ಯಾಕೆ ಆಫ್ ಮಾಡ್ಬೇಕು ಅಂತ ಕೇಳಿದ್ರು. ಲೇಡಿ ವಾರ್ಡನ್ ಧಮಕಿ ಹಾಕಿದ್ದನ್ನ ವಿಡಿಯೋ ಸಮೇತ ರೆಕಾರ್ಡ್ ಮಾಡಿಕೊಂಡ ಯುವತಿಯರು ದೂರು ಕೊಟ್ಟಿದ್ದಾರೆ. ಅವ್ಯವಸ್ಥೆ ಪ್ರಶ್ನೆ ಮಾಡಿದ್ರೆ ಧಮಕಿ ಹಾಕ್ತಾರೆ, ಬಾಡಿಗೆ ಕೊಡದೇ ಇದ್ರೆ ಕೆಟ್ಟ ಪದ ಬಳಸ್ತಾರೆ. ವಾರ್ಡನ್ ಓನರ್ ಜೊತೆ ಸೇರ್ಕೊಂಡು ಪಿಜಿಯಲ್ಲಿ ಇರೋ ಯುವತಿಯರಿಗೆ ಕಿರುಕುಳ ಕೊಡ್ತಾರೆ ಅಂತ ಆರೋಪಿಸಿದ್ದಾರೆ. ವಾರ್ಡನ್ ಇದಾರಲ್ಲ, ಅವ್ರ ಕಾಟದಿಂದನೇ ತುಂಬಾ ಜನ ಪಿಜಿ ಬಿಟ್ಬಿಟ್ಟು ಹೋಗಿದ್ದಾರೆ. ಮತ್ತೆ ಅವರು ಬರೀ ಅಸಭ್ಯವಾದ ಮಾತುಗಳೇ ಸರ್. ಯಾವ ಹುಡುಗಿರ್ ಬಂದ್ರು ಯಾರನ್ನು ಡೈರೆಕ್ಟ್ ಆಗಿ ಮಾತಾಡಲ್ಲ. ಅವ್ರ ಬರ್ಬೇಕಾದ್ರೆ ಮಾತ್ರ ಹೇಳ್ತಾರೆ, ರೂಲ್ಸ್ ಎಲ್ಲ ಹೇಳ್ತಾರೆ, ಈ ತರ ನಮ್ಮ ಪಿಜಿ ತುಂಬಾ ಚೆನ್ನಾಗಿದೆ, ಬನ್ನಿ ನಮ್ಮ ಪಿಜಿಲಿ ಈ ತರ ಇದ್ದಾರೆ. ಮತ್ತೆ ಬೇರೆ ಪಿಜಿಗೆ ಹೋಗೋ ಹುಡುಗಿರ್ನು ಇಲ್ಲ ನಮ್ಮ ಪಿಜಿಗೆ ಬನ್ನಿ, ಚೆನ್ನಾಗಿದೆ, ನಾನು ಫುಡ್ ಫೆಸಿಲಿಟಿ ಎಲ್ಲ ಕೊಡ್ತೀನಿ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಕೇಳಿದ್ರೆ ಏನು ಮಾಡಲ್ಲ ಸರ್. ಬರೀ ಅಸಭ್ಯವಾದ ಮಾತುಗಳೇ ಆಂಟಿಯಿಂದ ಬಾಯಲ್ಲಿ ಬರೋದು. ಅವರು ನೀಟ್ನೆಸ್ ಮೇಂಟೈನ್ ಮಾಡ್ತಾ ಇಲ್ಲ. ಅಂಡ್ ವಾಚ್ಮನ್ ಸೆಕ್ಯೂರಿಟಿ ಯಾರು ಇಲ್ಲ ಅಲ್ಲಿ. ಅದಕ್ಕೆ ಬೋರ್ಡ್ ಸಹ ಇಟ್ಕೊಂಡಿಲ್ಲ. ಅವರು ಯಾವುದೇ ತರಹದ ದಾಖಲೆಗಳು ಮೇಂಟೈನ್ ಮಾಡ್ತಿಲ್ಲ. ಅದಕ್ಕೆ ನಾವು ಕೇಳಿದ್ದಕ್ಕೆ ಗಣೇಶ್ ಅಂತ ಅವರು ಓನರು ಮತ್ತೆ ಅಲ್ಲಿ ಕೆಲಸ ಮಾಡುವಂತ ಕಲ್ಪನಾ ಅನ್ನೋರು ನಮ್ಮ ಮೇಲೆ ಅಸಭ್ಯವಾದ ಮಾತುಗಳನ್ನ ಮಾತಾಡಿದ್ದಾರೆ. ಬ್ಯಾಡ್ ವರ್ಡ್ಸ್ ಅಲ್ಲಿ ಯೂಸ್ ಮಾಡಿಕೊಂಡು ಏನೇನೋ ಕೆಟ್ಟ ಮಾತುಗಳು, ಅಂದ್ರೆ ಹಳ್ಳಿಯಲ್ಲಿ ಯೂಸ್ ಮಾಡ್ತಾರಲ್ಲ ಸ್ಲ್ಯಾಂಗ್, ಆ ತರ ನಮ್ಮೊಟ್ಟಿಗೆ ಮಾತಾಡಿದ್ದಾರೆ. ಸೊ ನಾವು ಅವ್ರಿಗೆ ಗಣೇಶ್ ಅವ್ರಿಗೆ ಕಂಪ್ಲೇಂಟ್ ಮಾಡಿರೋದಕ್ಕೆ ಅವರು ನಮ್ಮ ಮಾತು ಕೇಳಿದಿರ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಇನ್ನು ಯುವತಿಯರ ಆರೋಪಕ್ಕೆ ವಾರ್ಡನ್ ಕಲ್ಪನಾ ತಳ್ಳಿ ಹಾಕಿದ್ದಾರೆ. ನಾನು ಯಾವುದೇ ಕಿರುಕುಳ ಕೊಡಲ್ಲ, ಕೆಟ್ಟ ಪದ ಬೈಯಲ್ಲ, ನಾನು ಓನರ್ ಹೇಳಿದಾಗ ಕೇಳ್ತೀನಿ ಅಂತ ಹೇಳಿದ್ದಾರೆ. ಓನರ್ ಕಡೆ ನೀನು ನಮ್ ಕಡೆ ನಿಂತ್ಕೋ, ನಿನ್ಗೆ ಬೇರೆ ಕಡೆ ಕೆಲಸ ಕೊಡಿಸ್ತೀನಿ. ಓನರ್ಗೆ ನಾವು ಟಾರ್ಚರ್ ಮಾಡೋಣ, ನೀನು ಒಬ್ಳು ನಮ್ ಕಡೆ ಬಂದ್ರೆ ಸರಿಯಾಗುತ್ತೆ, ನೀನು ಬರಲ್ವಲ್ಲ ಅಂತ ಅವರು ಸರ್ ನನ್ಗೆ ಕೆಲಸ ಕೊಟ್ಟಿದ್ದಾರೆ ಸರ್. ನಾನು ಸುಳ್ಳು ಪಳ್ಳು ಹೇಳಲ್ಲ. ಸುಳ್ಳು ಹೇಳಿ ಆದ್ರೂ ನಮ್ಮ ಮಕ್ಕಳಿದ್ದಾರೆ ಇಬ್ರು, ನನ್ಗೂ ನಿಮ್ಮ ವಯಸ್ಸಿನರು, ಒಳ್ಳೇದಾಗುತ್ತಾ ಸುಳ್ಳು ಹೇಳಿದ್ರೆ. ಘಟನೆ ಬೆನ್ನಲ್ಲೇ ಗಣೇಶ್ ಪಿಜಿಗೆ ಬಿಬಿಎಂಪಿ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಲೈಸೆನ್ಸ್ ಪಡೆಯದೆ ಪಿಜಿ ನಡೆಸ್ತಾ ಇರುವುದು ಗೊತ್ತಾಗಿದೆ. ಹೀಗಾಗಿ ನೋಟಿಸ್ ಜಾರಿ ಮಾಡಿ 15 ದಿನಗಳ ಒಳಗೆ ಉತ್ತರಿಸುವಂತೆ ತಾಕೀತು ಮಾಡಿದ್ದಾರೆ. ಲೋಕೇಶ್ ಕುಡಗಾದಲ, ಪಬ್ಲಿಕ್ ಟಿವಿ.